ನಮಸ್ಕಾರ, ಜೈ ಭೀಮ್. ನಾವು ಇವತ್ತು ವಿಜಯಪುರ ರಸ್ತೆ ಕಣ್ಣಿ ಕಾಲೇಜಿ ಹಾಗೂ ಇಲ್ಲಿ ಬುದ್ಧ ವ್ಯವಹಾರದ ಇಲ್ಲೇ ಬಂದು ನಿಂತಿದ್ದೀವಿ. ಇಲ್ಲಿ ಯಾಕೆ ಬಂದು ನಿಂತೀವಪ್ಪ ಅಂದ್ರೆ ಇಲ್ಲಿ ಒಂದು ವಸತಿ ನಿಲಯ ನಡೀತಿತ್ತು. ಸುಮಾರು 6-7 ತಿಂಗಳಾಯಿತು ಇಲ್ಲಿ ವಸತಿ ನಿಲಯ ಬಂದಾಗ್ಯದ. ಇದು ವಸತಿ ನಿಲಯ ಐತಿ. ಇಲ್ಲಿ ನೋಡಿ, ಇಲ್ಲಿ 6-7 ತಿಂಗಳಾಯ್ತು ವಸತಿ ನಿಲಯ ಇಲ್ಲ. ಆದ್ರೆ ಇಲ್ಲಿ ಬಂದ್ರೆ ಇಲ್ಲಿ ನೋಡ್ರಿ, ಇದು ನೋಡ್ರಿ 24x7 ಕುಡಿಯೋ ನೀರಿನ ಕನೆಕ್ಷನ್ ನೋಡ್ರಿ. ಇದು 6-7 ತಿಂಗಳಾಯ್ತು ಇದು ಬಂದಾಗ್ಯದ. ಇಟ್ಟು ಕಂಟಿನ್ಯೂ ನೀರು, ಇದಕ್ಕೆ ಮೀಟ್ರ್ ಇಲ್ಲ, ಏನೂ ಇಲ್ಲ, ಕಂಟಿನ್ಯೂ ನೀರು ಇಷ್ಟು ಹರಿದು ಹೊಂಟದ. ವಾಟರ್ ಬೋರ್ಡ್ದವ್ರು ಏನು ಮಾಡ್ಲಾತ್ತಾರ? ಎಲ್ಲಿದಾರ ವಾಟರ್ ಬೋರ್ಡ್ದವರು? ಮಕ್ಕೊಂಡ್ರೇನು ನೋಡ್ರಿ, ಇಷ್ಟು ಜೀವ ಜಲ ಅದು. ಇದು ಫಿಲ್ಟರ್ ನೀರು. ಈ ನೀರು ಫಿಲ್ಟರ್ ಮಾಡಬೇಕಾಗಿತ್ತಪ್ಪ ಅಂದ್ರೆ ಭೀಮಾ ನದಿ ನೀರ್ಲಿಂದ ಬಂದ್ ಬರಕ ಇದು ನೀರು ಕುಡಿಯೋ ನೀರು ಪರಿವರ್ತನೆ ಆಗ್ಬೇಕಾಯ್ತು. ಇದಕ್ಕೊಂದು ಪ್ರೊಸೆಸ್ ಐತಿ. ಅದಕ್ಕೆ ಬ್ಲೀಚಿಂಗ, ಆಲಮ ಪೌಡರ್ ಹಾಕಿ ಎಲ್ಲ ಶುದ್ಧೀಕರಣ ಘಟದಲ್ಲಿ ಇದನ್ನ ನೀರ ಕುಡಿಯೋ ರೀತಿಯಲ್ಲಿ ಪರಿವರ್ತನೆ ಮಾಡ್ಬೇಕಾಗ್ತದೆ. ಇದಕ್ಕೆ ಸಾಕಷ್ಟು ಪರಿಶ್ರಮ ಅದ. ಜೊತೆಲಿ ನೀರು ನೋಡ್ರಿ, ಇದು ಜೀವ ಜಲ 6-7 ತಿಂಗಳಾಯ್ತು ಕಂಟಿನ್ಯೂ, ಮೀಟರ್ ಇಲ್ಲ, ಏನಿಲ್ಲ. ಈ ರೀತಿ ಇಲ್ಲಿಂದ ಇಲ್ಲಿ ಹರಿದು ಹೊಂಟದ. ಇದಕ್ಕೆ ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ವಾಟರ್ ಬೋರ್ಡ್ದವ್ರು ಎಲ್ಲಿದಾರ? ಪುರಸಭೆದವ್ರು ಎಲ್ಲಿದಾರ? ಮಕ್ಕೊಂಡ್ರೇನು? ಹಾಗೆ ಇನ್ನೂ ಒಂದು ಸ್ವಲ್ಪ ನಿಮ್ಮ ಮುಂದೆ ತೋರಿಸ್ತೀನಿ ಬನ್ನಿ. ಇಷ್ಟು ಕಂಟಿನ್ಯೂ ಇದು ಒಂದು ನಳ, ಇದ್ರ ಜೊತೆಲಿ ಇಲ್ಲಿ ಇನ್ನೂ ಒಂದು ನಳ ಇದೆ. ಇವತ್ತು ಯಾಕೋ ನೀರು ಫೋರ್ಸ್ ಕಮ್ಮಿ ಆಗ್ಯದ. ಆ್ಯಕ್ಚುಲಿ ನಾನು ಇದೇ ನೋಡ್ರಿ, ಇದು ಒಂದು ನಾಳ. ಇದನ್ನು ಕೂಡ ನೋಡ್ರಿ, ನಿನ್ನೆ ಇದು ಹೆಚ್ಚಿನ ಮಟ್ಟದಾಗ ಹರಿಲಾಗ್ತೈತಿ. ಇದು 24x7 ಕನೆಕ್ಷನ್ ಇದೆ. ಕಂಟಿನ್ಯೂ ಇಲ್ಲಿ ಹಾಸ್ಟೆಲ್ಗೆ 2 ನಳಗಳಿದ್ದು, 2 ನಳಗಳು ಕಂಟಿನ್ಯೂ ಹರಿದೇ ಹೊಂಟದ. ಮೀಟ್ರ್ ಇಲ್ಲ, ಏನಿಲ್ಲ. ಇಟ್ ಲೀಕೇಜ್ ಅದ, ರಿಪೇರಿ ಮಾಡ್ಲತ್ತಿಲ್ಲ, ಇಟ್ ನೀರು ಹಾಳಾಗತ್ತದ. ಇದಕ್ಕೆ ಯಾರು ಜವಾಬ್ದಾರರು? ಸಂಬಂಧಪಟ್ಟವ್ರು ತಕ್ಷಣ ಇದಕ್ಕೆ ಕ್ರಮ ಜರುಗಿಸ್ಬೇಕು. ಇದು ನೀರು ಹರಿದು ಹೊಂಟೈತಿ ನೋಡ್ರಿ. ಇಲ್ಲಿ ಕಂಟಿನ್ಯೂ ಇನ್ನ ಇವತ್ತು ಸ್ಪೀಡ್ ಕಮ್ಮಿ ಅದ ನೀರಿಂದು. ಬರ್ರಿ ಇಲ್ಲಿ ಮುಂದೆ ಬಂದು ತೋರಿಸ್ತೀನಿ ನಿಮ್ಗೆ. ನೋಡ್ರಿ, ಇಷ್ಟು ನೀರು ಕಂಟಿನ್ಯೂ, ಇಷ್ಟು ನೀರು ನಿಂತದೆ ನೋಡಿ. ಇಲ್ಲಿ ಇಷ್ಟು ನೀರು ನಿಂತದೆ. 2-3 ನಳ, 2-3 ನಳ ಇದೊಂದು ಹಾಸ್ಟೆಲ್ ನಡೀತಾ ಇತ್ತು ಅನ್ನೋ ಕಾರಣಕ್ಕಾಗಿ 2 ಕೊಟ್ಟಿದ್ದವರು ಬಿಟ್ಟಿದ್ದವರು ಎರಡನೇ ಮಾತು. ಆದ್ರೆ 2 ನಳ ಕೊಟ್ರೆ ಅದಕ್ಕೆ ಮೀಟ್ರ್ ಇಲ್ಲ. ಅದು ಹಾಸ್ಟೆಲ್ನ ನಡೀತಾ ಇಲ್ಲ. ಈಗ 6-7 ತಿಂಗಳಿಂದ ಇದು ಖಾಲಿ ಬಿದ್ದೈತಿ. 6-7 ತಿಂಗಳಿಂದ ಕಂಟಿನ್ಯೂ ಡೈಲಿ ಇಷ್ಟು ನೀರು ಹರಿದು ಹೊಂಟದ. ಇವ್ರ ಗಮನಕ್ಕಿಲ್ಲೇನು? ಅದಕ್ಕೆ ದಯವಿಟ್ಟು ತಕ್ಷಣನೇ ಇವೆರಡು ನಳಗಳನ್ನ ಬಂದ್ ಮಾಡಿ ನೀರನ್ನ ಸಂರಕ್ಷಣೆ ಮಾಡಬೇಕು. ಇಷ್ಟು ನೀರು ಪೋಲಾಗದನ್ನ ಉಳಿಸ್ರಿ. ಇಲ್ಲ ಅಂದ್ರ ನಾವು ವಾಟರ್ ಬೋರ್ಡ್ ಹಾಗೂ ಪುರಸಭೆ ಮುಂದೆ ನಮ್ಮ ಸಂಘಟನೆ ಧರಣಿ ಮಾಡ್ತೀವಿ. ಈಗ ನಿಮ್ಗೆ ನಾ ಹೇಳ್ದೆ ಏನಪ್ಪಾ ಅಂದ್ರೆ, ನಾವು ನಗರದಾಗ ಸಿಟಿ ಒಳಗ 24x7 ಅತ್ತಾರ. 24x7 ನೀರು ನಮ್ಗೆ ಸಿಗ್ತಾನೆ ಇಲ್ಲ. ರಾತ್ರಿ 11-12ಕ್ಕೆ ಬರ್ತಾವ. ಅದು ಸಣ್ಣಗೆ ನೀರು ಬರ್ತಾವ. ಅವಾಗೂ ಸಣ್ಣಗೆ, ಅದನ್ನು ದೊಡ್ಡ ಸಮಸ್ಯೆ. ಮಕ್ಕಳದು ಬಿಟ್ಟು ಬರೀ ನೀರೇ ತುಂಬಬೇಕು ನಾವು. ಇಲ್ಲಿ ಊರ ಮೇನ್ ಪ್ಲೇಸ್ನಾಗ ಹಿಂಗೆ ಲೀಕೇಜ್ ಆಗಿ ನೀರು ಹರಿದು ಹೊಂಟಾಕಾರ ಎಲ್ಲಿ ನೀರು ಬರ್ಬೇಕು ನಗರದ ಜನರಿಗೆ? ಅದಕ್ಕೆ ಇವು ಎಲ್ಲೆಲ್ಲಿ ಲೀಕೇಜ್ ಅದಾವ ತಕ್ಷಣನೇ ಸ್ಪಾಟಿಗೆ ಹೋಗ್ರಿ, ನೋಡ್ರಿ. ಇವ್ರು ಮೀಟ್ರ್ ಬಿಲ್ ಕೊಡ್ಲಾಕ್ ಬಂದವ್ರು ಎಲ್ಲಿ ಅದಾರ? ಮುಕ್ಕೊಂಡಿರ್ತಾರೇನವ್ರು? ಇಲ್ಲಿ ಎಲ್ಲ ಕಡೆ ಎಲ್ಲೆಲ್ಲಿ ಮೀಟ್ರ್ ಅದಾವ, ಏನದಾವ ಅನ್ನೋದು ಪರಿಶೀಲನೆ ಮಾಡ್ಬೇಕಲ್ಲ. ಅದಕ್ಕೆ ದಯವಿಟ್ಟು ಇದು 2 ಲೀಕೇಜ್ ಬಂದ್ ಮಾಡ್ರಿ. ನೀರು ಪೂರೈಕೆ ಆಗ್ಲತ್ತಿಲ್ಲ ನಗರ ಜನರಿಗೆ. ಯಾಕೆ ಪೂರೈಕೆ ಆಗ್ಲತ್ತಿಲ್ಲ ಅಂದ್ರೆ ಹಿಂಗೆ ಹಾಳಾಗಿ ಹೊಂಟದ ನೀರು. ಇವೆಲ್ಲ ಕಡೆ ಲೀಕೇಜ್ ಆದ ಬಳಕ ಎಲ್ಲಿ ನೀರು ಬರ್ಬೇಕು? ಅದಕ್ಕೆ ದಯವಿಟ್ಟು ತಕ್ಷಣನೇ ಇವುಗಳನ್ನು ಬಂದ್ ಮಾಡ್ರಿ ಅಂತ ಹೇಳ್ತೀನಿ, ಆಗ್ರಹ ಮಾಡ್ತೀವಿ. ಇಲ್ಲಾಂದ್ರೆ ಮುಂದಿನ ದಿನಮಾನಗಳೇ ನಾವು ನಮ್ಮ ಸಂಘಟನೆ ವತಿಯಿಂದ ಧರಣಿ ಸತ್ಯಾಗ್ರಹ ಮಾಡ್ತೀವಿ. ಇದು ನೋಡ್ರಿ, ಇದು ಹಾಸ್ಟೆಲ್ ಐತಿ, ಬಂದ್ ಅದು. ಇದು ನಮಸ್ಕಾರ, ಜೈ ಭೀಮ್.